ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಕನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬದುಕಿನ ಸಂಗೀತಕ್ಕೆ ಶ್ರುತಿಯ ಸಾಂಗತ್ಯ ಬೆರೆತರೆ ಬಹಳ ಸೊಗಸಲ್ವಾ? ಸಂಗೀತದ ಸಾಂಗತ್ಯಕ್ಕೆ ಶ್ರುತಿ ಬೆರೆತಾಗ ವಿಶೇಷ ಅಂತ ಅನಿಸುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಅವರ ಬದುಕಿನ ಸಂಗೀತಕ್ಕೆ ಶ್ರುತಿಯನ್ನ ಬೆರೆಸಿದ್ದಾರೆ. ಪ್ರಾಯಶಃ ಈ ಸಂಗೀತದ ಜರ್ನಿಯ ಬಗ್ಗೆ ಮಾತನಾಡ್ಬೇಕಂತ ಹೇಳಿದ್ರೆ ಸುಮಾರು 20 ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ. 6 ವರ್ಷದ ಸಣ್ಣ ಪೋರಿ ತನ್ನ ತಾಯಿಯ ವೀಣಾವಾದನ ಸಂಗೀತದಿಂದ ಆಸಕ್ತಿ ಪಡೆದು ತನ್ನ ತಾತನ ಹಾಡುಗಾರಿಕೆಯನ್ನ ಕೇಳಿ ಸಂಗೀತದಲ್ಲಿ ಆಸಕ್ತಿಯನ್ನ ಬೆಳೆಸ್ಕೋತಾರೆ. ಈ ಸಂಗೀತದ ಆಸಕ್ತಿ ಅಂತ ಹೇಳಿದ್ರೆ ಮುಂದೆ ಇವರ ಬದುಕೇ ಸಂಗೀತವಾಗುವಷ್ಟು. ಎಲ್ಲರೂ ನಿನ್ನ ಧ್ವನಿ ಚೆನ್ನಾಗಿದೆ, ಮಾಧುರ್ಯವಾಗಿದೆ, ಸುಗಮ ಸಂಗೀತ ಚೆನ್ನಾಗಿ ಹಾಡ್ತೀಯಾ, ಸೂಫಿ ಚೆನ್ನಾಗಿ ಹಾಡ್ತೀಯಾ, ಗಜಲ್ ಚೆನ್ನಾಗಿ ಹಾಡ್ತೀಯಾ ಅಂತೇಳಿ ವರ್ಗೀಕರಣ ಮಾಡ್ತಾರಲ್ವ. ಆದ್ರೆ ನೀವು ಯಾವುದೇ ಪಾತ್ರೆಗೆ ಹಾಕಿದ್ರು ಕೂಡ ಆ ಪಾತ್ರೆಯ ಶೇಪನ್ನು ಪಡೆದುಕೊಳ್ಳಬಲ್ಲಂತಹ ಗಾಯಕಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ. 2 ದಶಕಗಳಿಂದ ಕನ್ನಡ ಸಿನಿಮಾಗಳಲ್ಲಿ ಬಹಳ ಬೇಡಿಕೆಯ ದನಿ ಇವರದ್ದಾಗಿದೆ. ಇತ್ತ ಮೆಲೋಡಿ ಹಾಡುಗಳಿಗೂ ಸೈ, ಪೆಪ್ಪಿ ನಂಬರ್ ಆದ್ರೂ ಜೈ ಅನ್ನುವಂತಹ ಗಾಯಕಿ ವಿ ಮನೋಹರ್ ಅವರ ಬನಶಂಕರಿ ಮಾತಾ ಸಿನಿಮಾದಿಂದ ಸಂಗೀತ ಹಾಡಿಗೆ ಇವರು ಪದಾರ್ಪಣೆ ಮಾಡ್ತಾರೆ. ಅದಾದ ಬಳಿಕ 25ಕ್ಕೂ ಹೆಚ್ಚು ಜನಪ್ರಿಯ ಹಾಡುಗಳನ್ನು ಹಾಡಿದ್ದಾರೆ. ಕರಟಕ ದಮನಕದ ಹಿತ್ತಲಕ ಕರಿಬೇಡ ಮಾವ, ಕಿರಿಕ್ಪಾಟಿಯ ಬೆಳಗೆದ್ದು, ಜೊತೆಗೆ ರಾಬರ್ಟ್ ಸಿನಿಮಾದ ಜನಪ್ರಿಯ ಹಾಡು, ಹೀಗೆ 10 ಗೀತೆಗಳನ್ನ ಕನ್ನಡಿಗರಿಗೆ ಉಣಬಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಶ್ರುತಿ ಪ್ರಹ್ಲಾದ. ಇವರು ಗಾಯಕಿ ಹಾಗೂ ಸಂಯೋಜಕಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಶ್ರುತಿ ಅವರ ಶ್ರುತಿಬದ್ಧವಾದ ಸಂಗೀತ ಕೇಳೋದಕ್ಕೆ ನಾವು ಜೊತೆಯಾಗಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಒಂದೊಳ್ಳೆ ಮಾತು ಅಂತ ಹೇಳಿ ಪ್ರಾರಂಭ ಮಾಡ್ತೀವಿ. ಆದ್ರೆ ಇವತ್ತು ಒಂದೊಳ್ಳೆ ಶ್ಲೋಕ, ಒಂದೊಳ್ಳೆ ಹಾಡಿನಿಂದ ಪ್ರಾರಂಭ ಮಾಡೋಣ ಅಂತ. ಖಂಡಿತ. ಯಾವ ಹಾಡನ್ನ ನಮ್ಮ ಪ್ರೇಕ್ಷಕರಿಗೆ ಉಣಬಡಿಸ್ತಿದ್ದೀರಿ? ನಮ್ ಗಣಪ ಅವ್ರದ್ದು ಒಂದು ಶ್ಲೋಕ ಹಾಡೋಣ ಅಂತ ಅನ್ಕೊಂಡಿದ್ದೀನಿ. ಓ, ಖಂಡಿತ ಹಾಡಿ. वक्रतुंड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा. गुरु ब्रह्मा गुरुर्विष्णु गुरुर्देवो महेश्वरः गुरुर् साक्षात् परब्रह्मा तस्मै श्री गुरवे नमः.
ತಂದೆ ತಾಯಿ ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂತ ಶ್ರುತಿ ಅಂತ ಹೆಸರಿಟ್ಟ ಮೇಲೆ ಚೆನ್ನಾಗಿ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರ? ಆ, ನಾನು ಹುಟ್ಟಿದಾಗ ನಮ್ಮ ಗೈನಕಾಲಜಿಸ್ಟ್, ನಮ್ಮ ಮಮ್ಮಿ ಗೈನಕಾಲಜಿಸ್ಟ್ ಅವರೇ ಈ ಹೆಸರು ಸಜೆಸ್ಟ್ ಮಾಡಿದ್ರಂತೆ. ಸೊ ಆಯಿತು ಅಂತ ಅವರು ಸಜೆಸ್ಟ್ ಮಾಡಾದ್ಮೇಲೆ ಓಕೆ ಶ್ರುತಿ ಅಂತಾನೆ ಹೆಸರಿಟ್ಟಿದ್ದಾರೆ. ಓಕೆ. ಅವರು ಹಾಡ್ತಾ ಇದ್ರಲ್ಲ, ಮಮ್ಮಿ ಕೂಡ ಅಮ್ಮ ಕೂಡ, Okay. ಹಾಗಾಗಿ ಓಕೆ. ನಾನು ಒಂದಷ್ಟು ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ. ತಮ್ಮಮ್ಮ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು, ವೀಣಾ ವಾದನ ಮಾಡ್ತಾ ಇದ್ರು, ಹೌದು. ತಾತ ಚೆನ್ನಾಗಿ ಹಾಡ್ತಾ ಇದ್ರು. ಹುಟ್ಟಿನಿಂದಲೇ ನಿಮ್ಗೊಂದು ಸಂಗೀತದ ವಾತಾವರಣ ಇತ್ತಲ್ಲ, ಹೌದು. ಆಗಿನ ದಿನಗಳಲ್ಲಿ ಹೇಗೆ ಅನ್ನಿಸ್ತಾ ಇತ್ತು? ಯಾಕಂದ್ರೆ ಇಷ್ಟೆಲ್ಲ ಟಿವಿ, ರೇಡಿಯೋ ಆ ಥರದ್ದೆಲ್ಲ ವ್ಯಾಪಕತೆ ಜಾಸ್ತಿ ಇರ್ಲಿಲ್ಲ ಅಲ್ವಾ? ಆವಾಗ ನೀವು ಸಂಗೀತ ಕೇಳ್ಕೊಂಡು ಬೆಳೆದಿದ್ದು ಆ ದಿನಗಳನ್ನ ಮೆಲ್ಕ್ ಹಾಕೋದಾದ್ರೆ? ಅದು ನಾನು ಚಿಕ್ಕವಳಿದ್ದಾಗ್ಲಿಂದ ಅಂತ ಅಂದ್ರೆ ನಮ್ಮ ಮಮ್ಮಿ ಹೇಳ್ದಂಗೆ ನಾನು ಒಂದು 5 ತಿಂಗಳು 6 ತಿಂಗಳು ಚಿಕ್ಕ ಮಗು ಇದ್ದಾಗ್ಲಿಂದಾನೇ ರೇಡಿಯೋದಲ್ಲಿ ಹಾಡು ಬರ್ತಾ ಇತ್ತಂತೆ. ಅವಾಗಿಂದಾನೇ ನಾನು ಜಾಸ್ತಿ ಅಳ್ತಾ ಇರ್ಲಿಲ್ವಂತೆ, ಏನೂ ಇಲ್ಲ, ಸೈಲೆಂಟ್ ಕಿಡ್, ನಾನು ಒಂಥರ ಹ್ಯಾಪಿ ಕಿಡ್ ಅಂತಾರಲ್ಲ ಆ ಥರ. ಅವಾಗ ರೇಡಿಯೋದಿಂದ ಕೇಳಿಸ್ಕೊಂಡು ಐ ವಾಸ್ ವೆರಿ ಹ್ಯಾಪಿ ಅಂತೆ. ಅದು ಕೇಳಿಸ್ಕೊಂಡು ಅದಾದಮೇಲೆ ಒಂದು 3-4 ವರ್ಷ ಆದಮೇಲೆ ರೇಡಿಯೋದಿಂದ ಅದು ಯಾವ ಹಾಡು ಬರ್ತಾ ಇತ್ತೋ ಅದೇ ಥರ ಸೇಮ್ ಹಾಡ್ತಾ ಇದ್ನಂತೆ ಆ ರೇಡಿಯೋ ಜೊತೆಗೆ. ಓಕೆ. ಅದೇ ಥರ ಹಾಡ್ತಾ ಇದ್ನಂತೆ. ಶಾಸ್ತ್ರೀಯವಾಗಿ ಸಂಗೀತವನ್ನು ಪ್ರಾರಂಭ ಮಾಡಿದ್ ತಾವು 6ನೇ ವಯಸ್ಸಿನಲ್ಲಿ? ಹೌದು. ಗ್ರಾಜುಯಲಿ ಅಂದ್ರೆ 4th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದ್ದು, 3rd ಸ್ಟ್ಯಾಂಡರ್ಡ್ ಇಂದ. ಅದಾದ್ಮೇಲೆ 6th or 7th ಇಂದ ನಾನು ಜೂನಿಯರ್ ಎಕ್ಸಾಮ್ಸ್ ಏನೋ ತಗೊಂಡೆ. ಓಕೆ. ಅಮ್ಮ ಯಾವ ಹಾಡು ಹೇಳ್ಕೊಡ್ತಿದ್ರು ಹೆಚ್ಚಾಗಿ? ಆ ಥರ ಏನಲ್ಲ, ಎಲ್ಲ ಫಿಲ್ಮ್ ಸಾಂಗ್ಸು, ಎಲ್ಲ ಭಾವಗೀತೆಗಳು ಜಾಸ್ತಿ ಕೇಳಿಸ್ಕೊತಾ ಇದ್ವಿ ನಾವು, ಅಂದ್ರೆ ಅವ್ರು ಕೇಳಿಸ್ತಾ ಇದ್ರು. ಓಕೆ. ಯಾವ್ದು ನಿಮ್ಮ ನೆಚ್ಚಿನ ಭಾವಗೀತೆ? ತುಂಬಾ ಇದೆ. ಯಾವ್ದಾದ್ರು ಒಂದು ಗೀತೆ ನೆನಪಿಸ್ಕೊಳ್ಬೋದಾ? ಹಾ, ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ ಸಿರಿಗೆರೆಯಲ್ಲಿ KS ನರಸಿಂಹಸ್ವಾಮಿ ಅವರೇ ಬಂದು, ಅಂದರೆ ಕಾಂಪಿಟೇಷನ್ ಇತ್ತು, ಅವ್ರದ್ದೇ ರಚನೆ ಇರೋದು ಭಾವಗೀತೆ. ಆವಾಗ ನಾನು ಅವ್ರದ್ದೇ ಒಂದು ಮೊದಲ ದಿನ ಮೌನ ಅಂತ ಅದೊಂದು ಹಾಡಿದ್ದೆ. ಅವಾಗ ಫಸ್ಟ್ ಪ್ರೈಸ್ ಬಂದಿತ್ತು ಅದರಲ್ಲಿ. ಸೊ ಅವ್ರು ಹೇಳಿದ್ರು, ತುಂಬ ಚೆನ್ನಾಗಿ ಹಾಡಿದ್ಯಾ ನೀನು, ನಿನ್ನ ಧ್ವನಿ ಕೂಡ ತುಂಬ ಚೆನ್ನಾಗಿದೆ ಅಂತ. ಅವಾಗ ಇನ್ನೊಂದ್ಸಲ ಹಾಡ್ಸಿದ್ರು ಅವರು ನನಗೆ, KS ನರಸಿಂಹಸ್ವಾಮಿ ಅವರೇ ಇನ್ನೊಂದ್ಸಲ ಹಾಡ್ಸಿದ್ರು. ಅದನ್ನೇ ಹಾಡ್ಲಾ? ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಂತೆ ಚಿಂತೆ ನನನಾಡ ಕಳೆದಂತೆ ಹತ್ತು ಲಿರಿಕ್ಸ್ ನೋಡ್ಕೋಬೋದಾ? ಮುಂದೆ ಅದನ್ನ ನೆನಪು ಮಾಡ್ಕೊಳ್ಳೋಣ ಗೀತೆನ. ಬಹಳ ಖುಷಿ, ಯಾಕಂದ್ರೆ ನಾವೆಲ್ಲ KS ನರಸಿಂಹಸ್ವಾಮಿ ಅವ್ರ ಗೀತೆಗಳಂದ್ರೆ ತುಂಬಾನೇ ಖುಷಿ ಅನ್ಸುತ್ತೆ. ನೀವು ಹಾಡಿ ಅವ್ರ ಮುಂದೆನೆ ಹಾಡಿ ಸೈ ಅನ್ಸ್ಕೊಂಡಿದ್ದೀರಲ್ಲ. ಭಾವಗೀತೆಗಳದ್ದು ತಮ್ದು ಒಂದು ಭಾವಯಾನನೇ ಇದೆ ಅಲ್ಲ, ಆ ದಿನಗಳಲ್ಲಿ ಹೆಚ್ಚಾಗಿ ಸುಗಮ ಸಂಗೀತ ಹಾಡುಗಳನ್ನ ಹಾಡೋದಕ್ಕೆ ಹೊರಡ್ತಿದ್ರಿ. ಓಕೆ. ಹಾಗೆ ಮುಂದುವರೆದ್ರೆ ನಾವು ನಿಮ್ ಗುರು ಪರಂಪರೆ ಬಗ್ಗೆ ಮಾತನಾಡ್ಬೇಕಾಗತ್ತೆ. ತಾವು ಹೇಗೆ ಸಂಗೀತದ ಆಸಕ್ತಿಯನ್ನ ಮೂಡಿಸ್ಕೊಂಡ್ರಿ, ಶಾಸ್ತ್ರೀಯವಾಗಿ ಸಂಗೀತವನ್ನ ಕಲಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಏನೆಲ್ಲ ತಾವು ಕಲ್ತ್ಕೊಂಡ್ರಿ ಅನ್ನೋದನ್ನ? ಫಸ್ಟು ನಾನು ಕರ್ನಾಟಿಕ್ ಕ್ಲಾಸಿಕಲ್ ಕಲ್ತಿದ್ದು. ಅದಾದಮೇಲೆ ನನ್ನ ವಾಯ್ಸಿಗೆ ಅದು ಸೂಟ್ ಆಗಲ್ಲ ಅಂತ ಹಿಂದೂಸ್ತಾನಿ ಸ್ಟಾರ್ಟ್ ಮಾಡಿಕೊಂಡೆ. ಅದು ಜೋಶಿ ಅವ್ರ ಹತ್ರ ಕಲ್ತಿದ್ದು. ಆ್ಯಂಡ್ ಅದಾದಮೇಲೆ ಘಜಲ್ಸ್ ವಾಯ್ಸಿಗೆ ಅವರು ದಾವಣಗೆರೆಯಲ್ಲಿದ್ದೆ ಅವಾಗ ನಾನು. ಅವರು ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ರು, ಅಂದರೆ ಯಾರು ಚೆನ್ನಾಗಿ ಘಜಲ್ ಸ್ಟೈಲಲ್ಲಿ ಹಾಡ್ತಾರೆ ಅಂತ. ಆವಾಗ ನಮ್ಮ ಮನೆಗೆ ಮಲ್ಲಿಕಾರ್ಜುನ್ ಕಡ್ಕೋಳ್ ಅಂಕಲ್ಲು, ಅವರು ನಮ್ಮ ಗುರುಗಳು ರವೀಂದ್ರ ಹಂದಿಗ್ನೂರ್ ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ಮನೇಲಿ ನನಗೆ ಹಾಡಿಸಿ
ಅದಾದ್ಮೇಲೆ ಹಿಂದೂಸ್ತಾನಿ ಅಂಡ್ ಘಜಲ್ ಎರಡೂ ಸ್ಟಾರ್ಟ್ ಆಯ್ತು. ಓಕೆ. ದಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ರವೀಂದ್ರ ಹಂದಿಗನೂರ್ ಅವ್ರ ಧ್ವನಿ Yes. ನಮ್ ಕಿವಿಲ್ ಹಾಗೆ ಇದೆ, ಅಷ್ಟು ಹೌದು, ಮಾಧುರ್ಯತೆ ಹೌದು, ಅಲ್ವಾ? ಹೌದು ಹೌದು ಖಂಡಿತ. ತುಂಬಾ ಖುಷಿ ಅನ್ಸುತ್ತೆ ನೀವು ಅವ್ರ ಜೊತೆ ಸಂಗೀತವನ್ನ ಕಲ್ತಿರೋದು ಅಲ್ವಾ? ಓಕೆ. ರವೀಂದ್ರ ಹಂದಿಗನೂರ್ ಅವರಿಂದ ಕಲ್ತಿರೋದು ಅಥವಾ ಗಜಲ್ಸ್ ಯಾವ್ದಾದ್ರು ನೆನ್ಪು Yes, ಮಾಡ್ಕೊಳ್ಳಂಗಿದ್ರೆ ಈ yes. ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಬಹುದು. ಎಸ್, ವಚನ ಹಾಡ್ತೀನಿ. ಹಾ. ಅವ್ರದ್ದು ಘಜಲ್ ಸ್ಟೈಲಲ್ಲಿ ಕಾಂಪೋಸ್ ಮಾಡಿರೋದು. ಖಂಡಿತ ಖಂಡಿತ. ಹ್ಮ್. ತುಂಬಾ ಖುಷಿ ಆಗೋದೇನಂತ ಹೇಳಿದ್ರೆ ಒಂದ್ 2-3 ದಶಕದ ಹಿಂದೆ ಪ್ರೈಸ್ ತಗೋತಾ ಇದ್ರಿ, ಈಗ ಅವಾರ್ಡ್ಸ್ ತಗೋತಾ ಇದ್ದೀರಿ. ಕರುಣೆ ಕಾಶಿ ಕರುಣೆ ಕಾಶಿ ದಯೆ ಕನಿಕರವೇ ಕಂಚಿ ಕೇದಾರಗಳಯ್ಯ ಪ್ರೀತಿ ಜ್ಯೋತಿರ್ಲಿಂಗ ಮಮತೆ ಮಕ್ಕಾ ಮದಿನಾ ಭ್ರಾತೃತ್ವವೇ ಬೆತ್ಲಹೇಮ ಕಂಡಯ್ಯ ಕರುಣೆಯೇ ಕಾಶಿ ದಯೆ ಸ್ವತಂತ್ರ ಧೀರ ಸಿದ್ದೇಶ್ವರ ಜೀವಿತಡೆ ಕ್ಷೇತ್ರ ಹೃದಯವಿದ್ದಡೆ ತೀರ್ಥ ಸ್ವತಂತ್ರ ಧೀರ ಸಿದ್ದೇಶ್ವರ ಜೀವಿದ್ದಡೆ ಕ್ಷೇತ್ರ ಹೃದಯವಿದ್ದಡೆ ತೀರ್ಥ ಸದ್ಭಾವ ಸತ್ಕರ್ಮಗಳಿದ್ದಡೆಯೊಳೆ ಸದ್ಧರ್ಮವಯ್ಯ ಸದ್ಧರ್ಮವಯ್ಯ ಕರುಣೆಯೇ ಕಾಶಿ ದಯೆ ಕರುಣೆಯೇ ಕಾಶಿ ಕರುಣೆಯೇ ಕಾಶಿ ಕರುಣೆಯೇ ಕಾಶಿ ದಯೆ ಆ ಹಾಡಿನ ಸ್ವಾರಸ್ಯ ನೋಡಿ ಎಷ್ಟು ಸೊಗಸಾಗಿದೆ. ಮನುಷ್ಯನ ಭ್ರಾತೃತ್ವ ಭಾವನೆ, ದಯೆ ಎಲ್ಲವೂ ಯಾವೆಲ್ಲ ನಾವು ಪವಿತ್ರ ಕ್ಷೇತ್ರಗಳು ಅಂತ ಕರಿತೀವಿ ಅದನ್ನ ಸಮೀಕರಿಸಿ ಬರ್ದಿದ್ದಾರೆ. ಹೌದು ಹೌದು. ಓಕೆ. ತಮ್ಮ ಸಂಗೀತದ ಪಯಣದ ಬಗ್ಗೆ ನಾನು ಕೇಳ್ತಾ ಇದ್ದೆ. ತಾವು ಹೇಳ್ತೀರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ತಾವು ಹೋಗ್ತೀರಿ, ಆದ್ರೆ ನಿಮ್ಮ ವಾಯ್ಸ್ ಸೂಟ್ ಆಗೋದಕ್ಕೆ ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಪ್ರಾರಂಭ ಮಾಡ್ತೀರಿ ಅಂತ. ಆಗಿನ ಸಂಗೀತ ಕಲಿಯೋ ದಿನಗಳು ಅಂದ್ರೆ ಇವತ್ತಿಗೆ ಇವಾಗ ಸಂಗೀತ ಕಲಿತ ತಕ್ಷಣ ಇಲ್ಲ ಈ ರಿಯಾಲಿಟಿ ಶೋಗೆ ಹೋಗ್ಬೇಕು, ಈ ಸಿನಿಮಾಗೆ ಹಾಡ್ಬೇಕು ಅನ್ನೋ ಧಾವಂತ ಇರುತ್ತೆ. ಅವತ್ತಿಗೆ ನಾವು ತುಂಬಾ ಪರ್ಫೆಕ್ಟ್ ಆಗ್ಬೇಕು, ಇನ್ನ ಚೆನ್ನಾಗಿ ಕಲಿಬೇಕು ಅನ್ನೋದಿತ್ತು. ಮತ್ತೆ
ತುಂಬಾ ಗುರು ಪರಂಪರೆನ ಆರಾಧಿಸ್ತಿದ್ದ ದಿನಗಳು. ತಾವು ಈಗ ಗುರುಗಳು ನೆನ್ಸ್ಕೊಂಡ ತಕ್ಷಣ ಒಂದ್ಸಾರಿ ಹೀಗೆ ಹೇಳ್ತೀರಿ, ಅದು ನಿಮ್ಮ ಜನರೇಷನ್ ಅಲ್ಲಿ ಬಹಳ ಸೊಗಸಾಗಿತ್ತು ಅಂತ ನಾನು ಭಾವಿಸ್ತೀನಿ. ಈ ಗುರು ಪರಂಪರೆಯ ದಿನಗಳು, ನಾನು ಚಿತ್ರ ನೋಡ್ತಾ ಇದ್ದೀವಿ, ತಮ್ಮ ಗುರುಗಳ ಬಗ್ಗೆ ಹೌದು ಹೇಳ್ಬೋದಾ? ರವೀಂದ್ರ ಹಂದಿಗ್ನೂರ್. ಆಕ್ಚುಲಿ ಹೇಳ್ಬೇಕಂದ್ರೆ ಅವರೇ ನನಗೆ ಸ್ಟೇಜ್ ಡೆಕೋರಮ್ ಕಲಿಸ್ಕೊಟ್ಟಿರೋದು. ಅವರಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು. ಆ್ಯಂಡ್ ಅವರು ಬೈತಾನೂ ಇದ್ದರು. ನಾನು ಸರಿಯಾಗಿ ಹಾಡಿಲ್ಲ ಅಂದರೆ ಬೈತಾನೂ ಇದ್ದರು. ಆ್ಯಂಡ್ ಒಳ್ಳೆ ಗುರುಗಳು ಅಂತ ಹೇಳ್ಬೋದು. ದ್ಯಾಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಓಕೆ, ಇವತ್ತಿಗೂ ಕೂಡ ನೋಡಿ ಆ ಗುರು ಪರಂಪರೆಯ ಪ್ರೀತಿ ತಮ್ಮಲ್ಲಿ ಎಷ್ಟು ಸೊಗಸಾಗಿದೆ ಅಂತ ಹೇಳಿ. ಸಂಗೀತ ಕಲಿತಾ ಕಲಿತಾ ಯಾವಾಗ ಅನ್ಸೋಕ್ ಸ್ಟಾರ್ಟ್ ಆಯ್ತು, ಇಲ್ಲ ನಾನು ಸಂಗೀತದಲ್ಲೇ ಮುಂದುವರಿಬೇಕು ಅಂತ? ಯಾಕಂದ್ರೆ ನೀವು ಹೈಸ್ಕೂಲ್ ದಿನಗಳಿದ್ದಾಗ್ಲೇ ನಿಮಗೆ ಬಹಳ ದೊಡ್ಡ ಅವಕಾಶ ಸಿಗುತ್ತೆ. ಎಲ್ಲರೂ ನಿಮ್ಮ ತಲೆಮಾರು ಮೋಸ್ಟ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಂತಹ ಗಾಯಕ SPB ಅವ್ರ ಜೊತೆ ಹಾಡುವಂತಹ ಕನಸು ಕಂಡಿದ್ರ ತಾವು? ಯಾ, ಡೆಫಿನೆಟ್ಲಿ ನಾನು ಅವ್ರ ಜೊತೆ ಹಾಡಬೇಕು ಅಂತ ನಾನು ಚಿಕ್ಕವಳಿದ್ದಾಗ್ಲಿಂದನೇ ಅವ್ರ ಜೊತೆ ಹಾಡಬೇಕು, ಇಲ್ಲ ಸ್ಟೇಜ್ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಅದು ನೆರವೇರ್ತು. ಹೇಗೆ ಸಾಧ್ಯ ಆಯ್ತದು? ಅದು ಒಂದು ಕನ್ನಡ ವಾಹಿನಿಯಲ್ಲಿ ಎದೆ ತುಂಬಿ ಹಾಡುವೆನು ಅಂತ ಅವಾಗ ಬರ್ತಾ ಇತ್ತು. ಅಂದರೆ SPB ಸರ್ ಜೊತೆನೇ ಹಾಡೋ ಕಾನ್ಸೆಪ್ಟ್. ಆವಾಗ ಆಡಿಷನ್ಸ್ ಎಲ್ಲ ತಗೋತಾ ಇದ್ರು. ಅವಾಗ ನಾನು ಶಿವಮೊಗ್ಗದಲ್ಲಿ ಆಡಿಷನ್ ಕೊಟ್ಟಿದ್ದೆ, ಭಾವಗೀತೆ ಮತ್ತು ಫಿಲ್ಮ್ ಸಾಂಗ್ ಮತ್ತು ಒಂದು ಡ್ಯುಯೆಟ್. ಅದು ಹಾಡಾದ್ಮೇಲೆ ಅವಾಗ ನಾನು ಸೆಲೆಕ್ಟ್ ಆದೆ. ಅವಾಗ ಜಡ್ಜಸ್ ಇದ್ದಿದ್ದು C. ಅಶ್ವಥ್ ಸರು ಮತ್ತು ರಾಜನಾಗೇಂದ್ರ ಸರ್, ಅವರು 3 ಜನ ಜಡ್ಜಸ್ ಇದ್ದರು. ಆ್ಯಂಡ್ ಸೆಲೆಕ್ಟ್ ಆಯಿತು. ನನಗೆ ತುಂಬ ಖುಷಿ ಆಯಿತು. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಅದು ಸೆಲೆಕ್ಟ್ ಆದಮೇಲೆ ಅವರು ರೆಕಾರ್ಡ್ ಮಾಡಿಬಿಟ್ಟು ಅದಾದಮೇಲೆ ರಾಮೋಜಿ ರಾವ್ ಫಿಲ್ಮ್ ಸಿಟಿಯಲ್ಲಿ ಹೋಗಿ ಶೂಟ್ ಮಾಡಿದ್ದು. ಯಾವ ಹಾಡು ಹಾಡಿದ್ದೆ SPB ಅವ್ರ ಜೊತೆ? ಒಂದು ಪಂಚರಂಗಿ ಪುಟ್ಟ ಶಮನದ ಅದೊಂದು, ಆಮೇಲೆ ಆಕಾಶವು ಅದು ಅಷ್ಟೊಂದು ಪಾಪ್ಯುಲರ್ ಇಲ್ಲ. ಆಮೇಲೆ ಇನ್ನೂ ಒಂದು ಯಾವುದೋ ಒಂದು, ಅದು ನೆನಪಿಲ್ಲ ನನಗೆ. ಬಟ್ ಆ ಕ್ಷಣಕ್ಕೆ ಎಷ್ಟು ಖುಷಿ ಇತ್ತು, ಯಾಕಂದರೆ ತುಂಬ ಅಂದರೆ ತುಂಬ ಖುಷಿ ಇತ್ತು. ಅವಾಗ ನನ್ನ ಜೊತೆ ಎಲ್ಲ ಕಡೆ ಪಪ್ಪನೂ ನನ್ನ ಜೊತೆ ಬರ್ತಾಯಿದ್ರು. ಸೊ ಒಂಥರ ಚೆನ್ನಾಗಿರ್ತಾ ಇತ್ತು ಮುಂಚೆ. ಶ್ರುತಿಯವರು ಹಾಡು ತುಂಬಾ ಚೆನ್ನಾಗಿ ಹಾಡ್ತಾರೆ, ಮಾತು ಸ್ವಲ್ಪ ಕಡಿಮೆ. ಅಂದ್ರೆ ಮಾತಲ್ಲೂ ಹಾಡಿನ ತರನೇ ಒಂದು ಮಾಧುರ್ಯತೆ ಇದಲ್ಲ, ಎಲ್ರು ಹೇಳ್ತಾರ? ಹೌದು ಹೌದು, ನೀವು ಮಾತಾಡಿದ್ರು ಹಾಡ್ತರ ಇರುತ್ತೆ ಅಂತ ಹೇಳ್ತಾರ? ಹೌದು. ಓಕೆ, ಈ ಓದು ಅಂತ ಬಂದಾಗ ಸಂಗೀತವನ್ನು ಹೊರತುಪಡಿಸಿ ಅಕಾಡೆಮಿಕ್ಸ್ ಅಲ್ಲಿ ತಾವು ಯಾವ ರೀತಿ ಇದ್ರಿ? ಚೆನ್ನಾಗಿ ಓದ್ತಾ ಇದ್ರ, ಹೇಗಿದ್ರಿ? ಇನಿಷಿಯಲಿ ಚೆನ್ನಾಗೇ ಓದ್ತಾ ಇದ್ದೆ, ಅದಾದ್ಮೇಲೆ ಆವ್ರೇಜ್. ಅದೇ ಇದು ಜಾಸ್ತಿ ಗಮನ ಕೊಟ್ಟಿದ್ನಲ್ಲ ಸಂಗೀತಕ್ಕೆ ಅಂತ, ಸೊ ಸ್ವಲ್ಪ ಆ ಕಡೆ ಸ್ವಲ್ಪ ಕಡಿಮೆ ಗಮನ ಹೋಯ್ತು. ಓಕೆ, ನಾನು ಎಷ್ಟೊಂದು ಭಾವಚಿತ್ರಗಳನ್ನು ನೋಡ್ತಾ ಇದ್ದೀನಿ, ಎಷ್ಟೊಂದು ಕಾರ್ಯಕ್ರಮಗಳನ್ನ ತಾವು ನೀಡಿದ್ದೀರಿ. ಹೆಚ್ಚಾಗಿ ಆಗ ಸುಗಮ ಸಂಗೀತನೇ, ಭಕ್ತಿ ಸಂಗೀತಕ್ಕೆಲ್ಲ ಹೆಚ್ಚಾಗಿ ಹೋಗ್ತಿದ್ರಿ ಅನ್ಸುತ್ತೆ. ಅಂದ್ರೆ ಈ ದಶಕದಲ್ಲಿ ಸಿನಿಮಾ ಹಾಡುಗಳಿಂದ ತಾವು ಪ್ರಖ್ಯಾತಿ ಹೊಂದಿದ್ದೀರಿ. ಆದ್ರೆ ತಾವು ಪ್ರಾರಂಭ ಮಾಡಿದಾಗ ಪ್ರಾಯಶಃ ಸುಗಮ ಸಂಗೀತಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರ್ತಿತ್ತು ಅಂತ ನಾನು ಅನ್ಕೊಳ್ತೀನಿ. ಮತ್ತೊಂದು ಯಾವ್ದಾದ್ರು ನಿಮ್ಮ ನೆಚ್ಚಿನ ಭಾವಗೀತೆ ಯಾವ್ದಾದ್ರು ತೆಗೆದುಕೊಳ್ಬೋದು? ತುಂಬಾ ಜನಪ್ರಿಯವಾಗಿ ತಮ್ಮ ಧ್ವನಿಲಿ ಮೂಡ್ ಬರೋದು, ಎಲ್ಲವೂ ಮೂಡ್ ಬರುತ್ತೆ, ಆದ್ರೆ ತಮ್ಮ ನೆಚ್ಚಿನ ಗೀತೆ. ಓಕೆ, ಅದನ್ನೇ ಹಾಡ್ಲಾ ಅಂತ ಮೊದಲ ದಿನ? ಖಂಡಿತ ಖಂಡಿತ, ನನ್ನ ಫೇವ್ರೆಟ್ ಅದು. ಹೌದಾ? KS ನರಸಿಂಹಸ್ವಾಮಿ ಅವ್ರ ಗೀತೆಗಳು ಅದ್ಭುತವಾದ ಗೀತೆಗಳು. ಜೊತೆಗೆ ಈ ಕಲಿಯುವಂತಹ ಗಾಯಕರಿಗೆ ಭಾವಗೀತೆ ಅನ್ನೋದು ಒಂದ್ ರೀತಿ ಆಸ್ತಿ ಇದ್ದಾಗ. ಹೌದು. ಮನೇಲಿ ತಾವು ಹಾಡ್ದಾಗೆಲ್ಲ ಅಮ್ಮ ಅಪ್ಪ ಯಾವಾಗ್ಲೂ ಕೇಳ್ತಿರ್ತಿದ್ರು. ಮೊದಲ ದಿನ ಮೌನ, ಮೊದಲ ದಿನ ಮೌನ, ಅಳುವೆ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ, 10 ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ,
ಕಣ್ಣಗೆ ದೀಪ ಉರಿದಂತೆ ಜೀವದಲ್ಲಿ ಜಾತ್ರೆ ಮುಗಿದಂತೆ ಮೊದಲ ದಿನ ಮೌನ ಎರಡನೆಯ ಹಗಲು ಇಳಿಮುಖವಿಲ್ಲ ಇಷ್ಟು ನಗು ಮೂಗುತಿಯ ಮಿಂಚು ಒಳ ಹೊರಗೆ ನೀರೊಳಗೆ ವೀಣೆ ಮಿಡಿದಂತೆ ಆಡಿದ ಮಾತು ನೀರೊಳಗೆ ವೀಣೆ ಮಿಡಿದಂತೆ ಆಡಿದ ಮಾತು ಬೆಲೆಯಲಿ ಹಾವು ಹರಿದಂತೆ ಮೊದಲ ದಿನ ಮೌನ ಅಳುವೆ ಮೂರನೆಯ ಸಂಜೆ ಹೆರಳಿನ ತುಂಬ ದಂಡೆ ಹೂವಿಗೂ ಜೀವ ಬಂದಂತೆ ಸಂಜೆಯಲ್ಲಿ ರಾತ್ರಿ ಇಳಿದಂತೆ ಬಿರುಬಾನಿಗೂ ಸಂಜೆಯಲ್ಲಿ ರಾತ್ರಿ ಇಳಿದಂತೆ ಬಿರುಬಾನಿಗೂ ಹುಣ್ಣಿಮೆಯ ಹಾಲು ಹರಿದಂತೆ ಮೊದಲ ದಿನ ಮೌನ ಮೊದಲ ದಿನ ಮೌನ ಅಳುವೆ. ಆಹಾ, ಎಂತ ಸೊಗಸಾದ ಗೀತೆ. ತಾವು ಬಹಳ ಸೊಗಸಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ಶ್ರುತಿ ಅವ್ರು ಹೇಗೆ ಜನಪದ ಗೀತೆಗಳನ್ನ ಹಾಡ್ತಾರೆ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ. ತಾವು ಜನಪದ ಎಲ್ಲ ಹಾಡ್ತಾ ಇದ್ರಾ? ಅಷ್ಟೊಂದು ಜಾಸ್ತಿ ಹಾಡ್ತಾ ಇರಲಿಲ್ಲ. ಜಾಸ್ತಿ ಭಾವಗೀತೆ ಆ್ಯಂಡ್ ಫಿಲ್ಮ್ ಸಾಂಗ್ಸೇ ಜಾಸ್ತಿ. ಗಜಲ್ಸು ಅದೇ ಜಾಸ್ತಿ ಸೂಫಿ ಅದೆಲ್ಲ ಜಾಸ್ತಿ ಹಾಡ್ತಾ ಇದ್ದೆ. ಓಕೆ, ತಾವು ದಾವಣಗೆರೆಯಲ್ಲಿ ಇದ್ದಿದ್ರಿಂದ ಆಗಿನ ಅವಕಾಶಗಳು ಹೇಗಿರ್ತಾ ಇತ್ತು? ಅಂದರೆ ಚೆನ್ನಾಗಿರ್ತಾ ಇತ್ತು. ಕಾಂಪಿಟೇಷನ್ಸ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಪಪ್ಪ. ಸೊ ಒಂಥರ ಅದೊಂಥರ ದಟ್ ಜರ್ನಿ ವಾಸ್ ವೆರಿ ಬ್ಯೂಟಿಫುಲ್. ಇವಾಗ ನೆನೆಸ್ಕೊಂಡ್ರು ತುಂಬ ಖುಷಿ ಆಗುತ್ತೆ. ಓಕೆ, 2002ರಲ್ಲಿ ತಾವು ಮೊದಲ ಬಾರಿಗೆ ಸಿನಿಮಾಗೆ ಹಾಡಿದ್ದು. ಹೌದು, ವಿ ಮನೋಹರ್ ಸರ್ ಅವರ ಹೌದು, ಬನಶಂಕರಿ ಮಾತಾ ತಮ್ಮ ಮೊದಲ ಸಿನಿಮಾ. ಹೌದು. ಅಂಡ್ ನನ್ನ ಗಾಡ್ ಫಾದರ್ ಕೂಡ ಮನೋಹರ್ ಸರ್ ಕೂಡ. ಮನೋಹರ್ ಸರ್. ಓಕೆ, ಹೇಗೆ ಸಾಧ್ಯ ಆಯ್ತು? ಯಾಕಂದ್ರೆ ಹಾಡ್ತಿರುವಂತಹ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಸಿನಿಮಾದಲ್ಲಿ ಹಾಡಬೇಕು, ಎಲ್ಲರೂ ನಮ್ಮ ಧ್ವನಿ ಕೇಳಬೇಕು ಅನ್ನೋಂತಹ ಕನಸಿರುತ್ತೆ. ಯಾಕಂದ್ರೆ ನಾವು ಟಿವಿ ರೇಡಿಯೋದಲ್ಲಿ ಹಾಡು ಕೇಳ್ಕೊಂಡು ಬೆಳೆದಿರೋರು, ಮುಂದೆ ನಮ್ಮ ಹಾಡು ಹೀಗೆ ಬರಬೇಕು ಅಂತ. ಮೋಸ್ಟ್ಲಿ ನೀವು ಪ್ರಾರಂಭ ಮಾಡಿ ಸ್ವಲ್ಪ ವರ್ಷಗಳಲ್ಲಿ ಒಂದಷ್ಟು ಮ್ಯೂಸಿಕ್ ಚಾನಲ್ಸ್ ಕೂಡ ಪ್ರಾರಂಭ ಆಗಿರುತ್ತೆ. ಅವಾಗ ನಿಮ್ಮ ಹಾಡುಗಳು ಬರೋದು ಅದೆಲ್ಲ ಒಂದು ಖುಷಿ. ಬೇರೆಯವ್ರು ಯಾರೋ ನೀವು ಹೇಳೋದು, ಫೋನ್ ಮಾಡಿ ಹೇಳೋದು, ಲೆಟರ್ ಬರೆದು ಹೇಳೋದು, ಈ ರೀತಿ ಸಂಸ್ಕೃತಿ ಎಲ್ಲ ನಾವು ನೋಡಿರ್ತೀವಿ. ಸೊ ಮೊದಲ ಸಿನಿಮಾ ಅವಕಾಶ ಎಷ್ಟು ಖುಷಿ ಇತ್ತು ಅಂತ? ತುಂಬ ಖುಷಿ ಇತ್ತು. ಸರು ಆ್ಯಕ್ಚುಲಿ ನನ್ನ ವಾಯ್ಸು ನನ್ನ ರೆಕಾರ್ಡೆಡ್ ಇತ್ತಲ್ಲ, ನಾನು SPB ಸರ್ ಜೊತೆ ಅದನ್ನು ಕೇಳಿಬಿಟ್ಟು ನನಗೆ ಅವರು ಅವಕಾಶ ಕೊಟ್ಟಿದ್ದು. ಓಕೆ, ಏನು ಬದಲಾವಣೆ ಅನಿಸ್ತು ಭಾವಗೀತೆಗಳನ್ನ ವೇದಿಕೆಯಲ್ಲಿ ಹಾಡೋದಕ್ಕೂ ಅಥವಾ ಆ ಆಲ್ಬಮ್ ರೆಕಾರ್ಡ್ ಮಾಡೋದಕ್ಕೂ ಸಿನಿಮಾ ಸಂಗೀತಕ್ಕೆ ಒಪ್ಕೊಳ್ಳೋದು ಹೇಗೆ ಅನ್ನಿಸ್ತು? ಆಲ್ಬಮ್ಗೆ ನಾವು ಫ್ರೀಲಾನ್ಸ್ ಆರಾಮಾಗಿ ಹೆಂಗಾದರೂ ಫ್ರೀಯಾಗೆ ನಾವು ಈಗ ಸಂಗೀತ ಕಲಿತ್ರೆ ನಾವು ಹೆಂಗಾದರೂ ಈಸಿಯಾಗಿ ಹಾಡ್ಬೋದು. ಇದು ಫಿಲ್ಮ್ ಸಾಂಗ್ ಅಂದರೆ ಪರ್ಟಿಕ್ಯುಲರಾಗಿ ಹಾಗೆ ಹಾಡಬೇಕು, ಅದೇ ಥರ ಇರಬೇಕು, ಇಂಪ್ರೂವೈಸ್ ಮಾಡೋಂಗಿಲ್ಲ, ಆ ಥರ ಎಲ್ಲ ಇರುತ್ತೆ. ಬಟ್ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಇದೊಂಥರ ಚೆನ್ನಾಗಿರುತ್ತೆ. ಅಂದರೆ ಕ್ಲಾಸಿಕಲಿ ಟ್ರೈನ್ಡ್ ಇದ್ದರೆ ಸ್ವಲ್ಪ ತುಂಬ ಒಳ್ಳೆಯದು. ಓಕೆ, ಅಂದರೆ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಡಬೇಕು. ಹಾಂ ಫಿಲ್ಮ್ ಸಾಂಗ್ಸಲ್ಲಿ. ಓಕೆ, ಮೋಸ್ಟ್ಲಿ ನೀವು ಕಣ್ ಬಿಟ್ಟು ನೋಡಿದ್ರೆ 23 ವರ್ಷ ದಾಟಿ ಬಂದಿದ್ದೀರಾ. ಹೌದಲ್ಲ, ನಿಮ್ಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ 23 ವರ್ಷ ಆಯ್ತು ಅಂತ ಹೇಳಿ. ನಿಮ್ ದನಿಯಲ್ಲಿ ಗಜಲ್ ಬಹಳ ಸೊಗಸಾಗಿ ಮೂಡ್ ಬರುತ್ತೆ. ನನಗೂ ಕೂಡ ಆಸಕ್ತಿ, ಪ್ರೇಕ್ಷಕರಿಗೂ ಕೂಡ ಬಯಕೆ ಇರುತ್ತೆ ಒಂದು ಗಜಲ್ ಕೇಳೋಣ ಅಂತ ಹೇಳಿ. ಹಾಡ್ಬಹುದಾ?
ಗಜಲ್ ಅಂದಾಗ ಈ ಉರ್ದು, ಹಿಂದಿ, ಹೌದು ಹೌದು ಪರ್ಷಿಯನ್ ಭಾಷೆಗಳದ್ದೇ ಹೆಚ್ಚು. ಇತ್ತೀಚೆಗೆ ಕನ್ನಡದ ಗಜಲ್ಗಳನ್ನು ಬಹಳ ಜನ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಖ್ಯಾತ ಗಾಯಕ ಸಂಯೋಜಕ ಹರಿಹರನ್ ಅವರ ಮುಂದೆ ಇವರು ಸೂಫಿಯನ್ನ ಕೂಡ ಹಾಡಿರೋದಿದೆ ಅಲ್ವಾ? ಹೌದು. रात में चिराग सा जला गया, दया दिल की रात में चिराग सा जला गया, मिला नहीं तो क्या हुआ, वो शक्ल तो दिखा गया, दया दिल की रात में चिराग सा जला गया, जुदाइयों के जख्म दर्द जिंदगी ने भर दिए, जुदाइयों के जख्म दर्द जिंदगी ने भर दिए, तुझे भी नींद आ गई, मुझे भी सब्र आ गया, दया दिल की रात में चिराग सा जला गया, ಸೂಫಿ ಗಜಲ್ಗಳು ಒಂದ್ ರೀತಿ ಮನುಷ್ಯನನ್ನ ಪರಿಪಕ್ವ ಹಾದಿಯಲ್ಲಿ ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ತಾವು ಸಂಗೀತ ಕ್ಷೇತ್ರದಲ್ಲೇ ಇರೋದ್ರಿಂದ ಎಲ್ಲಾ ಬಗೆಯ ಸಂಗೀತವನ್ನು ತಾವು ಆರಾಧಿಸ್ತೀರಿ, ಪ್ರೀತಿಸ್ತೀರಿ, ಹೌದಲ್ಲ? ಮದ್ವೆಗೂ ಮುಂಚೆ ಅಪ್ಪ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು, ಅಮ್ಮ ಕರ್ಕೊಂಡು ಹೋಗ್ತಿದ್ರು ಕಾರ್ಯಕ್ರಮಗಳಿಗೆ ಅಂತ ಹೇಳ್ತಾ ಇದ್ರು. ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್, ಸ್ವತಂತ್ರ ಕಲಾವಿದರಿಗೆ, ಅದರಲ್ಲೂ ಗಾಯನ ಕ್ಷೇತ್ರದಲ್ಲಿ ಇರೋರಿಗೆ ಒಂದು ಸವಾಲ್, ಮದ್ವೆ ಆದ್ಮೇಲೆ ಇವನನ್ನು ಹಾಡ್ಬೇಕಂದ್ರೆ ಮುಂದೆ ಹೇಗೆ ಅಂತ. ತಾವು ಮದ್ವೆ ಆದ್ಮೇಲೆ ಒಂದಷ್ಟು ವರ್ಷಗಳ ಕಾಲ ಜರ್ಮನಿಯಲ್ಲಿ ಕೂಡ ಇರ್ತೀರಿ. ಹೇಗೆ ಮದ್ವೆ ಆದ್ಮೇಲೂ ಸಂಗೀತವನ್ನು ಮುಂದುವರ್ಸೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ? ಅದು ಅವಾಗ ಒಂದು ಸ್ವಲ್ಪ ಬ್ರೇಕ್ ಇತ್ತು ನನಗೆ. ಅಂದರೆ ಐ ವಾಸ್ ಲೈಕ್ ಮಗು ಇನ್ನೂ ಚಿಕ್ಕದಿತ್ತು ಅವಾಗ. ಮಗ ಅವಾಗ ಅದೇ ಮನೆಯಲ್ಲೇ ಜರ್ಮನಿ ಮನೆಯಲ್ಲೇ ಸ್ವಲ್ಪ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮನೆಯಲ್ಲಿ. ಅಲ್ಲಿ ಒಂದು ಸ್ವಲ್ಪ ಕಾರ್ಯಕ್ರಮ ಕೂಡ ಕೊಟ್ಟಿದ್ದೀನಿ ಕನ್ನಡ ಹ್ಯಾಂಬರ್ಗಲ್ಲಿ. ನಿಮ್ಮ ಮನೆಯವರು ಸಂಗೀತ ಆಸಕ್ತಿ ಇದೆಯಾ? ಹೌದು ಹೌದು. ಏನ್ ಹೆಸರು ಅವ್ರದ್ದು? ಪ್ರಶಾಂತ್. ಪ್ರಶಾಂತ್ ಅವರು ತುಂಬಾ ಸೊಗಸಾಗಿ ಎಲ್ಲ ಕೇಳ್ತಾರೆ, ಹಾಡುಗಳನ್ನ ಹೇಳ್ತಾರೆ, ಕ್ರಿಟಿಕ್ ಎಲ್ಲ ಮಾಡ್ತಾರೆ. ಹೌದು ಹೌದು. ಓಕೆ, ತಾವು ಇಷ್ಟು ವರ್ಷ ಸಂಗೀತ ಕ್ಷೇತ್ರದಲ್ಲಿ ನಾವು ತೆರೆ ಮೇಲೆ ಗಮನಿಸ್ತಾ ಇದ್ದೀವಿ. ತುಂಬಾ ವರ್ಷ ಹಳೆ ಫೋಟೋ ಹಳೆದು ಅಲ್ವಾ? ಅವಾಗ ಅದೇ ನ್ಯೂಲಿ ಮ್ಯಾರಿಡ್ ಇದ್ದಾಗ. ಮಗಳಿಗೂ ಮಗಂಗೂ ಆಸಕ್ತಿ ಇದೆಯಾ ಸಂಗೀತದ ಬಗ್ಗೆ? ಮಗಳು ಹಾಡ್ತಾಳೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ.
ಮಗ ಓಕೆ ಕೇಳ್ತಾನೆ ಬಟ್ ಬಟ್ ಅಮ್ಮ ಹಾಡೋದನ್ನ ಕೇಳಿ ರೆಕಾರ್ಡ್ ಮಾಡ್ತಾನೆ ಚೆನ್ನಾಗಿ. ಹೌದು. ಸಂಗೀತ ತಾವು ಕಲಿಯೋದಕ್ಕೆ ಪ್ರಾರಂಭ ಮಾಡಿ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕ ಮೇಲೂ ಕೂಡ ಒಬ್ಬ ಕಲಾವಿದನಿಗೆ ಪ್ರಾಕ್ಟೀಸ್ ಮಾಡೋದು, ಅಪ್ಡೇಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಖಂಡಿತ. ಇವಾಗ ನಾನು ಹಿಂದೂಸ್ತಾನಿ ಶ್ರೀ ಪ್ರವೀಣ್ ಗೋಡ್ಖಿಂಡಿ ಸರ್ ಹತ್ರ ಇವಾಗ ಆನ್ ಆ್ಯಂಡ್ ಆಫ್ ಕಲಿತಾ ಇದ್ದೀನಿ. ಬಟ್ ಸ್ಟಿಲ್ ನಾವೆಷ್ಟು ಸಾಧನೆ ಮಾಡ್ತೀವಿ, ನಾವೆಷ್ಟು ಹಾಡ್ತೀವಿ, ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ಅಷ್ಟು ನಮಗೆ ಒಳ್ಳೆಯದು. ನಮಗೆ ಅದು ಏನಂತಾರೆ, ಅದೊಂಥರ ಬೇಸ್ ಅದು. ಎಸ್, ಕರೆಕ್ಟ್, ಪರ್ಫೆಕ್ಟ್ ಅನ್ನುತ್ತೆ. ಯಾ, ಆ ಥರ. ಇನ್ನು ನಾವು ಕಿರಿಕ್ ಪಾರ್ಟಿ ಸಿನಿಮಾ ಬಗ್ಗೆ ಮಾತಾಡಬೇಕು. ನಾವೆಲ್ಲ ಬಹಳ ಸಾರಿ ಹೋಗಿ ನೋಡಿದಂತಹ ಸಿನಿಮಾ, ತುಂಬ ಚೆನ್ನಾಗಿ ಗೊತ್ತಿರಲ್ಲ. ಬೆಳಗ್ಗೆ ಎದ್ದು ಯಾರ ಮುಖವ ನಾನು ನೋಡಲಿ, ಅದ್ರಲ್ಲಿ ಬರುವಂತಹ ಫೀಮೇಲ್ ವಾಯ್ಸ್ ಕನಸಲ್ಲಿ, ಅದು ಮೇಡಮ್ದೇ ವಾಯ್ಸ್. ಕೇಳೋಣ ಒಂದೆರಡು ಸಾಲ. ಅದೇ ಹಾಡ್ತೀನಿ. ಓಕೆ. ಕನಸಲ್ಲಿ ಅರೆರೆರೆ ಬಳಿ ಬಂದು ಅಳಲಲೆ ನಾಡಿ ಅಯ್ಯಯ್ಯೋ ಕಚ್ಚಗೊಳಿತಾಳಲಾರೆ. ಕನಸಲ್ಲಿ ಅರೆರೆರೆ ಬಳಿ ಬಂದು ಅರೆರೆರೆ ಮುದ್ದಾಡಿ ಅಯ್ಯಯ್ಯೋ ಕಚ್ಚಗೊಳಿತಾಳಲಾರೆ. ಜಯಪ್ರಕಾಶ್ ಅವ್ರ ಜೊತೆ ಹಾಡಿದ್ದು. ಬಟ್ ನನ್ನ ಹಾಡು ಮೆನ್ಷನ್ ಆಗಿರ್ಲಿಲ್ಲ ಅಲ್ಲಿ. ಓಕೆ. ಅದು ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಕೂಡ ಅಂತ ಅನ್ಸುತ್ತೆ ಅಲ್ಲ. ಇವತ್ತು ನೀವು ಹೇಳ್ದಾಗ್ಲೇ ಅದು ಗೊತ್ತಾಗ್ತಾ ಇದೆ. ಮೆನ್ಷನ್ ಮಾಡಿರ್ಲಿಲ್ಲ ಅದು. ಎಷ್ಟು ಖುಷಿ ಇದೆ. ಅದೊಂದು ಜನಪ್ರಿಯ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ ಕೂಡ. ಎಲ್ರು ಇವತ್ತಿಗೂ ಆ ಹಾಡನ್ನ ಎಲ್ಲಿ ಹೋದ್ರು ಕೇಳ್ತಾರೆ, ಹೌದಲ್ಲ? ಏನ್ ಅನ್ಸುತ್ತೆ ಈ ತರ ಸೂಪರ್ ಹಿಟ್ ಹಾಡುಗಳ ಭಾಗ ತಾವು ಆದಾಗ? ತುಂಬಾ ಖುಷಿ ಆಗುತ್ತೆ. ಏನ್ ಹೇಳೋದು, ಲೈಕ್ ಕ್ಲೌಡ್ 9 ಅಲ್ಲಿ ಇರ್ತೀನಿ, ಆ ಥರ ತುಂಬಾ ಖುಷಿ ಆಗುತ್ತೆ. ಓಕೆ. ಸಿನಿಮಾ ಹಾಡುಗಳನ್ನ ತಾವು ಕೇಳ್ಕೊಂಡು ಬೆಳೆದಿರ್ತೀರಲ್ವ, ಹಳೆ ಚಿತ್ರಗೀತೆಗಳು ತಮಗೆ ಇಷ್ಟ ಇರುತ್ತೆ. ಸೊ ಯಾವ ಹಾಡು ತುಂಬಾ ಇಷ್ಟ ಹಳೆಯ ಗೀತೆಗಳು ಅಂತ ಬಂದಾಗ? ತುಂಬಾ ಇಷ್ಟ ನನಗೆ ಇದು ಎಸ್ ಜಾನಕಿ ಅಮ್ಮ ಅವ್ರ ಹಾಡುಗಳು, ಪಿ ಸುಶೀಲಾ ಅವ್ರ ಹಾಡುಗಳು, ಆ್ಯಂಡ್ ಹಿಂದಿಯಲ್ಲಿ ಲತಾ ಮಂಗೇಶ್ಕರ್, ಆಬ್ವಿಯಸ್ಲಿ ಆಶಾ ಭೋಸ್ಲೆದಿ, ಅದೆಲ್ಲ ತುಂಬಾ ಇಷ್ಟ. ಯಾವ್ದಾದ್ರು ಹಳೆ ಹಾಡನ್ನ ಕೇಳ್ಬೋದಾ? ಓಕೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದು ಕಾಣೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದು ಕಾಣೆ. ಯಾವ ಜನ್ಮದ ಮೈತ್ರಿ. ಹಳೆ ಗೀತೆಗಳು ಕೇಳೋದೇ ಒಂದು ಸೊಗಸು. ಹೌದು ಹೌದು. ಇತ್ತೀಚಿನ ವರ್ಷಗಳಲ್ಲಿ ತಾವು ಹಾಡಿದಂತಹ ಮೋಸ್ಟ್ ಪಾಪ್ಯುಲರ್ ಸಾಂಗ್ ಬಂದು ಕರ್ನಾಟಕ ದಮನಕ್ಕೆ ಸಿನಿಮಾ. ಸೊ ಈ ಹಾಡು ಯಾಕಂದ್ರೆ ಶ್ರುತಿ ತುಂಬಾ ಮೆಲೋಡಿ ಹಾಡುಗಳನ್ನು ಹಾಡ್ತಾರೆ ಅಂತ ಗೊತ್ತಿತ್ತು. ಈ ತರ ಸ್ವಲ್ಪ ಡ್ಯಾನ್ಸ್ ನಂಬರ್ ಹಾಡ್ತಾರೆ ಅನ್ನೋದು ನಮ್ಗೆಲ್ಲ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಈ ಹಾಡುಗಳೆಲ್ಲ ಬಂದಾಗ ಓ ಈ ತರ ಹಾಡನ್ನು ಹಾಡ್ತಾರ ಅನ್ನೋ ರೀತಿ ತಮಗೂ ತುಂಬಾ ಜನ ಕೇಳಿದ್ ಮದ್ವೆ ನೀವು ಹಾಡಿದ್ದ ಅಂತ. ಸೊ ಯೋಗರಾಜ್ ಭಟ್ರ ಸಿನಿಮಾ ಹೇಗೆ ಅವಕಾಶ ಸಾಧ್ಯ ಆಯ್ತು ಕರ್ನಾಟಕ ದಮನಕದ ಬಗ್ಗೆ? ಅದು ಫ್ರಮ್ ಸ್ಕ್ರಾಚ್ ಅಂತಾನೆ ಅದು ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಹರಿಕೃಷ್ಣ ಸರ್ ಕಾಲ್ ಮಾಡಿದ್ರು ಅರ್ಲಿ ಮಾರ್ನಿಂಗ್, ಅಂದರೆ 7:30 ಹಂಗೆ ಸ್ಟುಡಿಯೋಗೆ ಹೋದೆ. ಸ್ಟುಡಿಯೋಗೆ ಹೋದಾದ್ಮೇಲೆ ಫ್ರಮ್ ಸ್ಕ್ರ್ಯಾಚ್ ಅದು ಲಿರಿಕ್ಸ್ ಇನ್ನೂ ಇರಲ್ಲ, ಲಲಲಾ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ನನ್ನ ವಾಯ್ಸೇ ಅವರಿಗೆ ಸೂಟ್ ಆಗುತ್ತೆ ಈ ಹಾಡಿಗೆ ಅಂತ ಅಂದ್ಬಿಟ್ಟು
ಅವರು ನನಗೆ ಇದು ಐ ಮೀನ್ ಮಿಕ್ಸ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದೇನಂದರೆ ಅದು ಡೈಲೆಕ್ಟ್ ತುಂಬ ಕಷ್ಟ. ಅದು ಕನ್ನಡ ಉತ್ತರ ಕರ್ನಾಟಕದ್ದಲ್ವಾ, ಅದು ನನಗೆ ಅಷ್ಟು ನಾವು ಈ ಥರ ಮೈಸೂರು ಭಾಷೆ ಮಾತಾಡೋದು, ಅದು ನಾರ್ತ್ ಕರ್ನಾಟಕ ಡೈಲೆಕ್ಟ್ ಸ್ವಲ್ಪ ಕಷ್ಟ ನನಗೆ. ಅದು ಸ್ವಲ್ಪ ಅದು ಅದರಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡೆ ನಾನು ಅದು ಹಾಡೋದಕ್ಕೆ. ಅಂದರೆ ಒಂದು ಹಾಡು ಅಂತ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 hour ಅಲ್ಲಿ ನಾನು ಮುಗಿಸ್ಕೋತೀನಿ. ಬೇರೆ ಹಾಡುಗಳಂದರೆ ನಾರ್ಮಲ್ ಹಾಡುಗಳಂದರೆ. ಈ ಹಾಡು ಅಂದರೆ ಒಂದು 2 hours ಮೇಲೆ ಆಗಿದೆ ರೆಕಾರ್ಡ್ ಮಾಡಿದ್ದು. ಅವರಿಗೆ ಪರ್ಟಿಕ್ಯುಲರ್ ಆಗಿ ಯೋಗರಾಜ್ ಭಟ್ ಸರಿಗೆ ಅದೇ ಡೈಲೆಕ್ಟ್ ಅದೇ ಬೇಕು. ಭಟ್ರು ಉತ್ತರ ಕನ್ನಡದವರು ಅದರಿಂದ ಸ್ವಲ್ಪ ಅದೊಂಥರ ಖುಷಿ ಆಯಿತು. ಅಂದರೆ ಬೇರೆ ಜಾನ್ರಾ ಹಾಡ್ತಾ ಇದ್ದೀನಿ. ಇದು ಕೈಂಡ್ ಆಫ್ ಇದು ಫೋಕ್ ಥರ ಹೌದು. ಅವತ್ತು ಗೊತ್ತಿತ್ತ ನಿಮ್ಗೆ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಇರ್ತಾರೆ, ಪ್ರಭುದೇವರು ಇರ್ತಾರೆ ಅಂತ ಏನಾದ್ರು ಕಲ್ಪನೆ ಇತ್ತಾ? ಗೊತ್ತಿತ್ತು. ಮತ್ತೆ ಕೇಳೋಣ ಅಲ್ವಾ ಹಾಡನ್ನ? ಒಂದೆರಡು ಲೈನ್ ಜಾಸ್ತಿನೇ ಹಾಡ್ಬೇಕು. ಇವಾಗ ನಮ್ಮ ಪ್ರೇಕ್ಷಕರೆಲ್ಲ ಇಷ್ಟು ತನಕ ಗಜಲ್ ಎಲ್ಲ ಹಾಡ್ತಿದ್ದಾರೆ ಇವರೇನಾ ಅಂತ ಅನ್ಕೋಬೇಕು. ಓಕೆ. ಅಂಡ್ 4-5 ಪ್ರಶಸ್ತಿಗಳನ್ನ ಕೂಡ ಈ ಹಾಡು ತಂದ್ಕೊಟ್ಟಿದ್ದೆ. ಇತ್ತೀಚೆಗಷ್ಟೇ ಚಿತಾರ ಮ್ಯೂಸಿಕ್ ಅವಾರ್ಡ್ಸ್ ಬಂತು, ಸೈಮಾ ಕೂಡ ನಾಮಿನೇಟ್ ಆಯಿತು. ಬಹಳ ಸೊಗಸಾದ ಗೀತೆ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಹಾಡಿರುವಂತಹ ಗೀತೆ. ಹೇಳ್ದಾಗೆ ಮೈಸೂರು ಕರ್ನಾಟಕ ಈ ಸಹಜ ಭಾಷೆನ ಮಾತಾಡೋರಿಗೆ ಉತ್ತರ ಕರ್ನಾಟಕ ಡೈಲೆಕ್ಟ್ ಅಲ್ಲಿ ಹಾಡೋದು ಸ್ವಲ್ಪ ಸವಾಲಿನ ತುಂಬಾ ಕಷ್ಟ. ಅದು ನನ್ಗೆ ಕಷ್ಟ. ಅವರು ಆ ಭಾಷೆ ಐ ಮೀನ್ ಕರ್ನಾಟಕ ಉತ್ತರ ಕರ್ನಾಟಕ ಭಾಷೆ ಅವರಿಗೆ ಈಸಿ ಆಗುತ್ತೆ ಅವರಿಗೆ. ಕಿಕ್ಕಲಕ್ಕ ಕರಿಬ್ಯಾಡ ಮಾವ ಬಲ್ ನಾಚಿಕೆ ಆಗತೈತಿ, ಒತ್ತಿಕೊಂಡು ನಿಲ್ಲಬೇಡ ಮಾವ ಎದಿಗ ಬರಿ ಆಗತೈತಿ. ಗಡ 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 ನಡಗಿಸಿ ಹೊಡಿ ನಿನ್ನ ನಡ, ಸಂಗ ಮರ್ರಿ ಸುರ ಸುಂದ್ರಿ ಡಾಲಿಂಗ, ಸಿರಿ ಸೌಂದರ್ಯ ತಡಕಳ್ಳಿ ನಾ ಹ್ಯಾಂಗ, ತುಟಿಗೆ ತುಟಿ ಹಚ್ಚಿ ಮಾಡ್ಲೇ ನಾ ಬೆಳ್ಳಿಂಗ. ತಟಗೂ ತಡಕಬೇಕು ಆಮ್ಯಾಲ್ ಹಿಡಕಬೇಕು, ಮೊದಲು ಮಕ್ಕಳಬೇಕು ಆಮ್ಯಾಲ್ ಲಗನಬೇಕು. ಹಿತ್ತಲಕ ಕರಿಬ್ಯಾಡ ಮಾವ ಬಲ ನಾಚಿಕೆ ಆಗತೈತಿ, ನಿನ್ನ ಮ್ಯಾಲ ಇಟ್ಟೆನಲ್ಲಿ ಜೀವ ಅಭಿ ಪಿಕ್ಚರ್ ಬಾಕಿ ಐತಿ. ಯವ್ವ ಆಗವಲ್ದ ನನಗ ನಿನ್ನ ಬೆಳ್ಳಿನ ಚಕ್ರಗುಳ್ಳಿ, ಏನ್ ಮಾಡ್ಲೇಬೇ ಕಡಿತತಿ ಹೃದಯ ನಾ ನಂಬರ್ 1 ಪೀತಿರ್ಪಲ್ಲಿ. ಮಾವ ಮಾವ ತಗೋ ಕೊಡತನಿ ಗ್ಯಾರಂಟಿ, ಕಾವು ಇಳಿಸಿ ಮಳಿಗಾಲಕ ಹೊಡಿರಂಟಿ. ಶಿವ 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 ಶುರುವಾಗ್ತಿನ ಬಿಸಿ ಅನುಭವ, ಕೇಳ ಹೇಳ್ತಾನೆ ಸಿಗದಿದ್ರ ನೀರಂಗ. ನನ್ನಿ ಜನಮಕ್ಕ ಬರಲಾರ್ದ ಮೀರಿಂಗ, ಬಾಳೋ ಬರದಾನ ಹೆಂಗ ಮಾಡ್ಲೆ ಬ್ಯಾಟಿಂಗ. ತಟಗೂ ತಡಕಬೇಕು ಆಮ್ಯಾಲ್ ಪಡಕಬೇಕು, ಓ ಮೊದಲು ಕೆಲಸಬೇಕು ಆಮ್ಯಾಲ್ ಮನಸಬೇಕು. ಹಿತ್ತಲಕ್ಕ ಕರಿಬ್ಯಾಡ ಮಾವ ಬಲ ನಾಚಿಕೆ ಆಗತೈತಿ, ಒತ್ತಿಕೊಂಡು ನಿಲ್ಲಬೇಡ ಮಾವ ಎದಿಗ ಬರಿ ಆಗತೈತಿ. ಹಿತ್ತಲಕ್ಕ ಕರಿಬ್ಯಾಡ ಮಾವ. ಯಾವುದೇ ಕಾರ್ಯಕ್ರಮ ಸ್ಕೂಲ್ ಡೇಸ್ ನೋಡಿದ್ರೆ ಇದ್ರಲ್ಲೇ ಸರಿ ಅಲ್ವಾ ಒಂದು ಇದ್ದೇ ಇರುತ್ತೆ. ಈ ಹಾಡು ಸಿಕ್ಕಿರೋದು ನಿಮ್ಗೆ ಎಷ್ಟು ಪುಣ್ಯ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಜನ ತುಂಬಾ ದೊಡ್ಡ ಕಲಾಭಿಮಾನಿಗಳು. ಹೌದು ಹೌದು. ಅವ್ರಿಗೆ ಈ ರೀತಿ ಒಂದು ಹಾಡು ಇದನ್ನ ಹಾಡಿದ್ದಾರೆ ಅಂದ್ರೆ ಅವ್ರು ತುಂಬಾ ಪ್ರೀತಿಸ್ತಾರೆ. ಮೋಸ್ಟ್ಲಿ ನಿಮಗೆ ಕಾರ್ಯಕ್ರಮಗಳಿಗೆ ಹೋದಾಗ ಅದೇ ಅನುಭವ ಆಗಿರುತ್ತಲ್ಲ? ಹೌದು ಹೌದು ಹೌದು. ತುಂಬಾ ಪ್ರೀತಿ ಕೊಡ್ತಾರೆ, ತುಂಬಾ
ಐ ಬ್ಲೆಸ್ಡ್. ಓಕೆ, ಈ ವೇದಿಕೆ ಕಾರ್ಯಕ್ರಮಗಳನ್ನು ನೀಡೋ ಖುಷಿ ಎಂತದ್ದು, ಅದ್ರ ಬಗ್ಗೆ ಕೇಳ್ಬೇಕು. ಯಾಕಂದ್ರೆ ಮೊದ್ಲೆಲ್ಲ ಕೂತ್ಕೊಂಡು ಸುಗಮ ಸಂಗೀತ ಹೆಚ್ಚಾಗಿ ಹಾಡ್ತಾ ಇದ್ರಿ, ಗಜಲ್ ಹಾಡ್ತಾ ಇದ್ರಿ ಗುರುಗಳ ಜೊತೆ. ಅದು ಅದು ಒಂಥರ ಇಟ್ಸ್ ಲೈಕ್ ಗಾಡ್ಲಿ ಅಂತಾರಲ್ಲ, ಆ ಥರ ಡಿವೈನ್ ಫೀಲ್. ಡಿವೈನ್ ಫೀಲಿಂಗ್ ಅದು. ಅದ್ರ ಖುಷಿನೇ ಹೇಳಕ್ಕಾಗಲ್ಲ. ಅದು ದಟ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ದಟ್ಸ್ ಸೋ ಬ್ಯೂಟಿಫುಲ್. ಇತ್ತೀಚಿನ ಕಾನ್ಸರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಹೇಗೆ ನೀವು ಕಾರ್ಯಕ್ರಮಗಳಿಗೆ ಹೋಗೋದು, ಪರ್ಫಾರ್ಮ್ ಮಾಡೋದು, ಎಷ್ಟು ಖುಷಿ ಇದೆ ಅಂತ? ಇವಾಗ ಜಾಸ್ತಿ ಫಿಲ್ಮ್ ಸಾಂಗ್ಸ್ ಜಾಸ್ತಿ ಹಾಡ್ತಾ ಇದ್ದೀನಿ, ಶೋಸ್ ಎಲ್ಲ. ಅದು ಬಿಟ್ಟರೆ ಗಜಲ್ಸ್ ಇವಾಗ ಸದ್ಯಕ್ಕೆ ಇನ್ನೂ ಕಾನ್ಸರ್ಟ್ ಸದ್ಯಕ್ಕೆ ಇನ್ನೂ ಇಲ್ಲ, ಮಾಡ್ತಾ ಇಲ್ಲ. ಮತ್ತೆ ಮುಂದೆ ಮಾಡೋದು ಇದೆ, ಪ್ಲ್ಯಾನ್ಸ್ ಇದೆ. ಸೊ ಲೆಟ್ಸ್ ನೋಡೋಣ ಅಂತ ಮುಂದೆ. ಓಕೆ, ಗೊತ್ತಿತ್ತ ಈ ಕರ್ನಾಟಕ ದಮನಕ ಹಾಡಿದ ಮೇಲೆ ಅನ್ಕೊಂಡಿದ್ರೆ ಇಷ್ಟೆಲ್ಲ ಕ್ರಿಟಿಕ್ಸ್ ಬರುತ್ತೆ, ಇಷ್ಟು ಅಂದ್ರೆ ಪಾಪ್ಯುಲಾರಿಟಿ ಸಿಗೋದು, ಇಷ್ಟೊಂದು ಪ್ರಶಸ್ತಿಗಳನ್ನು ತಂದುಕೊಡುತ್ತೆ ಅಂತ ಅನ್ಕೊಂಡಿದ್ರ? ಅನ್ಕೊಂಡೇ ಇರ್ಲಿಲ್ಲ ನಾನು. ಡೆಫಿನೆಟ್ಲಿ ಅಪ್ಪ, ಇದು ಅಂದ್ರೆ ಅದು ಮೇನ್ ಇದು ಪ್ರಭುದೇವ ಸರ್ ಅವರು ಡ್ಯಾನ್ಸ್ ಮಾಡಿದಾರಲ್ಲ, ಸೊ ಮೇನ್ಲಿ ಅದರಿಂದ ಇನ್ನೂ ಜಾಸ್ತಿ ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ನನ್ಗೆ ಹಂಗ ಅನ್ಸುತ್ತೆ. ಡ್ಯಾನ್ಸ್ ಕಿಂಗ್, ಡ್ಯಾನ್ಸ್ ಡೆಫಿನೆಟ್ಲಿ. ಅಂಡ್ ನಿಶ್ವಿಕಾ ಅವರು ಕೂಡ. ಹೌದು ಹೌದು. ಎಷ್ಟು ಖುಷಿ ಇದೆ ಇತ್ತೀಚಿನ ಪ್ರಶಸ್ತಿ ಕಾರ್ಯಕ್ರಮಗಳು, ಪ್ರಶಸ್ತಿಗೆ ಮುತ್ತಿಟ್ಟಾಗ, ಟ್ರೋಫಿ ಹಿಡಿದಾಗ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಅನ್ಸುತ್ತೆ. ಅದೆಲ್ಲ ಆಗಿರೋದು ನಮ್ಮ ಗುರುಗಳಿಂದ, ನಮ್ಮ ತಂದೆ ತಾಯಿಯಿಂದ. ಡೆಫಿನೆಟ್ಲಿ. ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಅವಾಗಿನ ಟ್ರಾನ್ಸ್ಫಾರ್ಮೇಶನ್, ಆಗ ಹಾಡ್ತಿದ್ದಂತಹ ಹಾಡುಗಳಿಗೂ ಇವಾಗಿನ ಹಾಡುಗಳನ್ನ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತಾ? ಹೌದು, ಹಂಗೆ ಅಂತಾರೆ. ಆ ಥರ ಏನಿಲ್ಲ, ಒಂದೇ ಥರ ಅನ್ಸುತ್ತೆ, ನನ್ಗೆ ಹಂಗೆ ಅನ್ಸುತ್ತೆ, ಬಟ್ ಗೊತ್ತಿಲ್ಲ. ಓಕೆ, ಸೊ ಇನ್ನೊಂದು ಇವಾಗ ನಾನು ಐ ಮೀನ್ ಅದ್ರ ಜೊತೆಗೆ ನಾನು ಅಡುಗೆ ಕೂಡ ಲೈಕ್ ಮಲ್ಟಿ ಕ್ಯೂಸಿಂಗ್ ಎಲ್ಲ ಥರ ಅಡುಗೆಗಳು ಮಾಡ್ತೀನಿ. ಸೊ ನನ್ನ ಮಕ್ಳಿಗೆ ತುಂಬಾ ಇಷ್ಟ ನಾನು ಮಾಡೋ ಅಡುಗೆಗಳು. ಲೈಕ್ ಅದರಲ್ಲೂ ಹದವಾಗಿ ಶುದ್ಧಿ ಎಲ್ಲ ಬೆರೆಸಿರ್ತೀರಿ. ಫ್ಯಾನ್ಸಿ ಫುಡ್ ಎಲ್ಲ ಅವರಿಗೆ, ಈಗಿನ ಮಕ್ಕಳಿಗೆ ಗೊತ್ತಲ್ಲ, ಜನ್ಜಿ ಮಕ್ಕಳಿಗೆ. ನಾವೆಲ್ಲ ಮಿಲೇನಿಯಲ್ಸ್, ಅವರು ಜನ್ಜಿ ಮಕ್ಕಳಿಗೆ ಅದೆಲ್ಲ. ಮಗಳು ಯಾವ ರೀತಿ ಹಾಡುಗಳನ್ನ ಇಷ್ಟಪಟ್ಟು ಹಾಡ್ತಾಳೆ ತಮ್ಮ ಜೊತೆ ಕಲ್ತು? ವೆಸ್ಟರ್ನ್ ಹಾಡ್ತಾಳೆ ಇವಾಗ ಸದ್ಯಕ್ಕೆ. ಇವಾಗ ಅದೇ ಹಿಂದೂಸ್ತಾನಿಗೆ ಕ್ಲಾಸ್ ವೋಕಲ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳು ಅವಳು, ಫಸ್ಟ್ ಇಯರ್. ಮಗಳ? ಓಕೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಇವಾಗ. ಅದೇ ಅದ್ರ ಜೊತೆಗೆ ಅದನ್ನು ಇರಲಿ ಅಂತ ಮಾಡೋಣ ಅಂತ. ಮಗ ಇವಾಗ 8th ಸ್ಟ್ಯಾಂಡರ್ಡ್. ಓಕೆ, ಎಂತ ನ್ಯೂಸ್ ಹೇಳ್ಬಿಟ್ರಿ. ಓಕೆ, ಇನ್ನೊಂದು ವಿಚಾರ ನಾನು ಕೇಳಬೇಕು. ನಿಮಗೆ ನಿಮ್ಮ ಹಾಡುಗಳಲ್ಲಿ ಮಾವ ಅಂತ ಪಾಪ್ಯುಲರ್ ಆದ ತಕ್ಷಣ ಇನ್ನೊಂದು ಮಾವ ಹಾಡು ಬೇರೆ ಸಿಕ್ಬಿಡ್ತು. ಅದೇನು ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಾಗ್ಬಿಡ್ತಾ ಹೇಗೆ ಇವ್ರ ವಾಯ್ಸಲ್ಲಿ ಮಾವ ತುಂಬಾ ಚೆನ್ನಾಗಿ ಕೇಳಿಸ್ತಿದೆ ಅಂತ? ಅದು ನೇಸಲ್ ಬರುತ್ತಲ್ಲ, ಅದು ಸ್ವಲ್ಪ ನೇಸಲ್ ಬರುತ್ತಲ್ಲ, ಅದಕ್ಕೆ ಅವರಿಗೆ ಅದು ಪರ್ಟಿಕ್ಯುಲರ್ಲಿ ಅದೇ ನನ್ನ ಮಾವ ಅಂತ ಅದು ಹಿಟ್ ಆಗಿದೆ ಅಂತ ಅವರು ಪರ್ಟಿಕ್ಯುಲರ್ಲಿ ಮಾವ ಅಂತಾನೆ ಹಾಡಬೇಕು ಅಂತ, ನಾನೇ ಹಾಡಬೇಕು ಅಂತ ಡೈರೆಕ್ಟರ್, ಭಗೀರಥ ಮೂವಿ ಡೈರೆಕ್ಟರ್ ರಾಮ್ ಜನಾರ್ದನ್ ಸರ್ ಅವರೆಲ್ಲ ರೆಕಮೆಂಡ್ ಮಾಡಿ ಆಮೇಲೆ ಹಾಡಿದ್ರು, ರೆಫರ್ ಮಾಡಿ. ನೆನಪಿದ್ಯಾ ಹಾಡು? ಸ್ವಲ್ಪ ನೆನಪಿದೆ, ಟ್ರೈ ಮಾಡ್ಬೋದಾ? ಲಿರಿಕ್ಸ್ ನೆನಪಿಲ್ಲ ಅಷ್ಟೊಂದು. ಮಾವ ಮಾವ ನಾನ 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 ನನ್ನ ಪ್ರೇಮ, ಮಾವ ಮಾವ ನಾನು ನಿನ್ನ ಸೀತಾರಾಮ, ಇದು ನಮ್ಮ ಜಮಾನ ಆಡೋ ಗುಂಡಾನ, ನಾನ 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 ಮಾವ ಮಾವ ನಾನು ಸೀತೆ ನೀನೆ ನನ್ನ ರಾಮ. ಇದು ಕೂಡ ತುಂಬಾನೇ ಟ್ರೆಂಡಿಂಗ್ ಗೀತೆ.
ನಿಮಗೆ ತುಂಬಾ ಖುಷಿ ಅಂತ ಹೇಳಿದ್ರೆ ಸೂಪರ್ ಸ್ಟಾರ್ ಸಿನಿಮಾಗಳಲ್ಲಿ ಹಾಡೋ ಅವಕಾಶ ಸಿಕ್ಕಿದೆ. ಇನ್ನೊಂದು ದರ್ಶನ್ ಸರ್ ಸಿನಿಮಾ ಕೂಡ ಹಾಡಿದಿರಿ ಅಲ್ವಾ, ರಾಬರ್ಟ್. ಓಕೆ, ಆ ಹಾಡು ಹೇಗೆ ಅವಕಾಶ ಸಿಕ್ತು? ಯಾಕಂದ್ರೆ ದಶಕದ ಮೋಸ್ಟ್ ಸೆಲೆಬ್ರೇಟೆಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಎಲ್ಲ ಹಾಡೋ ಅವಕಾಶ ತಮಗೆ ಸಿಕ್ಕಿದೆ. ಸೊ ರಾಬರ್ಟ್ ಅವಕಾಶ ಏನಂತ ಹೇಳಿದ್ರೆ, ಒಂದು ಹೀರೋ ಅಂತ ತೆಗೆದುಕೊಂಡಾಗ ಅವ್ರ ಇಡೀ ಫ್ಯಾನ್ ಬೇಸ್ ನಿಮ್ ಹಿಂದೆ, ಅಯ್ಯೋ ನಮ್ ಬಾಸ್ ಹಾಡು ಹಾಡಿದೀರಾ, ನಮ್ಮ ಸರ್ ಹಾಡಿದೀರಾ ಅನ್ನೋ ತರ ಇರುತ್ತೆ. ಸೊ ಆ ಹಾಡು ಹೇಗೆ ಸಾಧ್ಯ ಆಯ್ತು? ಅದು ತರುಣ್ ಸುಧೀರ್ ಡೈರೆಕ್ಟರ್ ನನ್ನ ವಾಯ್ಸ್ ಕೇಳ್ಬಿಟ್ಟು ಅವರಿಗೆ ಇಷ್ಟ ಆಗಿ ಕನ್ನಡದ ಐ ಮೀನ್ ಅವರಿಗೆ ಹಾಡ್ಸೋಣ ಅಂತ ಅಂದ್ಬಿಟ್ಟು ಅರ್ಜುನ್ ಜನ್ಯ ಸರಿಗೆ ಹೇಳಿಬಿಟ್ಟು, ಅರ್ಜುನ್ ಜನ್ಯ ಸರಿಗೆ ನಾನು ಮುಂಚೆನೂ ಹಾಡಿದ್ದೆ. ಅವರಿಗಿಂತ ಮುಂಚೆ ಲೋಕಲ್ ಟ್ರೈನ್ ಅಂತ ಒಂದು ಮೂವಿಯಲ್ಲಿ ಹಾಡಿದ್ದೆ. ಅದು ನಂದು ಟ್ರ್ಯಾಕ್ ಅಂತ ಹೇಳಿದ್ರು, ಬಟ್ ಅದು ನಂದೇ ವಾಯ್ಸ್ ಮಿಕ್ಸ್ ಆಗಿತ್ತು. ಫೈನಲ್ ನಂದೇ ಆಯಿತು. ಅದಾದಮೇಲೆ ಅವರಿಗೆ ಇದು ಹಾಡಿದೆ, ಅದೇ ರಾಬರ್ಟ್ದು ನಿನ್ನೆದುರಲ್ಲಿ ನಾನು. ಅದು ಹಾಡ್ಬೋದಾ? ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ಈ ಪ್ರಾಣವು ನಿನಗೆ, ಈ ಪ್ರಾಣವು ನನಗೆ, ಉಸಿರಾಗಲಿ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕಣ್ಣಲ್ಲಿ ಇರುವ ಜೊತೆಗೆ ಜೊತೆಗೆ. ಇದು ಕೂಡ ತುಂಬಾ ಚಿಕ್ಕ ಹಾಡದು. ಹೌದು ಹೌದು. ಅಂದ್ರೆ ಇದು ಏನಂತಾರೆ, ಸಿಚುಯೇಷನಲ್ ಸಾಂಗ್ ಇದು. ತುಂಬಾನೇ ಪಾಪ್ಯುಲಾರಿಟಿ ಸಾಂಗ್. ಓಕೆ, ಇನ್ನ ತಾವು ಹೇಳಿದ್ರಿ ಇವಾಗ ಪ್ರವೀಣ್ ಗೋಡ್ಖಿಂಡಿ ಸರ್ ಹತ್ರ ಕಲಿತಾ ಇದ್ದೀರಿ ಅಂತ. ಏನ್ ಬದಲಾಗಿದೆ ಅನ್ಸುತ್ತೆ ನೀವು ಕಲಿತಿದ್ದ ದಿನಗಳಿಗೂ ಇವಾಗಿಗೂ? ಏನ್ ಟ್ರೆಂಡ್ ಚೇಂಜ್ ಆಗಿದೆ? ಏನೇನ್ ಕಲಿಬೇಕು ಮ್ಯೂಸಿಕ್ ಅಲ್ಲಿ? ಅಪ್ಡೇಷನ್ ಏನ್ ಹೊಸ್ತನ ನೋಡ್ಬೇಕಂತ ಅನಿಸ್ತಿದೆ? ಇವಾಗ ಏನಂತ ಅಂದ್ರೆ, ಇವಾಗ ನಾವು ಯಾವ್ದಾದ್ರು ಒಂದು ಹಾಡು ಹಾಡ್ತೀವಿ ಅಂತ ಅಂದರೆ, ಇವಾಗ ಒಂದು ನೈಟಲ್ಲೇ ಅವರು ಸಕ್ಸಸ್ ಅಂದರೆ ಹಿಟ್ ಆಗಿಬಿಡ್ಬೇಕು ಆ ಥರ ಅವ್ರದ್ದು ಇವಾಗ ಜೆನ್ಸಿಗಳು ಕಲಿಬೇಕು. ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡೋಣ, ಸಾಧನೆ ಮಾಡೋಣ ಅನ್ನೋ ಅದು ಇಲ್ಲ ಇವಾಗ. ತಕ್ಷಣ ಅವರಿಗೆ ಇನ್ಸ್ಟೆಂಟಾಗಿ ಅವರಿಗೆ ಹಿಟ್ ಆಗಬೇಕು, ಇನ್ಸ್ಟೆಂಟಲ್ಲಿ ಪಾಪ್ಯುಲರ್ ಆಗಬೇಕು ಆ ಥರ. ಬಟ್ ನಾವು ಕಲಿತಾಗ ನಮಗೆ ಡೆಡಿಕೇಶನ್ ಎಷ್ಟು ಇರ್ತಾ ಇತ್ತು ಅಂತ ಅಂದರೆ, ಆ ಥರ ಡೆಡಿಕೇಶನ್ ಈಗಿನ ಮಕ್ಕಳಿಗೆ ಡೆಫಿನೆಟ್ಲಿ ಇಲ್ಲ. ಓಕೆ, ಸಂಗೀತದ ಜೊತೆಗೆ ತಮಗೆ ಸಮಾಜ ಸೇವೆಯಲ್ಲಿ ಕೂಡ ಆಸಕ್ತಿ ಇದೆ. ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳ ಎಜುಕೇಶನ್ ಅಂಡ್ ಹೆಲ್ತ್ ಬಗ್ಗೆ ತಾವು ಕೂಡ ಕೆಲಸ ಮಾಡಿದ್ದೀರಿ. ಹೇಗೆ ಅದು ಆಸಕ್ತಿ ಬಂತು, ಅದರ ಬಗ್ಗೆ ಮಾತಾಡ್ಬೋದಾ? ಅದು ನಾನು ಯೂಶಲಿ ಇದು ಡೊನೇಟ್ ಆ ಥರ ಮಾಡ್ತಾ ಇರ್ತೀನಿ ಅಷ್ಟೇ. ಈವನ್ ನಾಯಿಗಳು, ಪೆಟ್ಸ್ಗಳು ಎಲ್ಲ ಅವರಿಗೆ ಎಲ್ಲ ಮಾಡ್ತೀನಿ. ಆ್ಯಂಡ್ ಈವನ್ ಆಶ್ರಮದಲ್ಲೂ ಮಾಡ್ತೀನಿ. ಬಟ್ ನನ್ನ ಹೆಸರು ಎಲ್ಲೂ ಇದು ಮಾಡಲ್ಲ ಅಷ್ಟೇ ನಾನು. ಓಕೆ, ನೀವು ಭಾವಗೀತೆನೆ ಹಾಡ್ಕೊಂಡು ಬಂದಿರೋದ್ರಿಂದ ಒಂದು ಸಣ್ಣ ಗೇಮ್ ಮಾಡೋಣ ಅಂತ. ನಾನು ಒಂದಷ್ಟು ಕವಿಗಳ ಹೆಸರು ಹೇಳ್ತೀನಿ, ಅವರ ಒಂದು ಸಾಲು ಹಾಡು ನಿಮಗೆ ಯಾವ್ದು ನೆನಪಾಗುತ್ತೆ ಅದನ್ನ ಹಾಡಬೇಕು ಅಂತ. ಕಷ್ಟ? ಅದೇ ನಿಮಗೆ ಟಾಸ್ಕ್ ನಾನು ಕೊಡ್ತಿರೋದು ಇವಾಗ. ಓಕೆನಾ? HSV ಅವರು. ಓಕೆ, ಒಂದು ಸಾಲು ಸಾಕು. ಸದ್ಯ ತಕ್ಷಣ ನೆನಪಾಗ್ತಾ ಇಲ್ಲ. ಇಷ್ಟು ಕಾಲ ಒಟ್ಟಿಗಿತ್ತು ಎಷ್ಟು ಬೆರೆತರು, ಅದು ಅವ್ರದ್ದೇ ಅಲ್ವಾ? ಅರಿತೇವೇನು ನಾವು ನಿಮ್ಮ ಅಂತರ ಅಲ್ವಾ? ಆಮೇಲೆ GSS. ಓಕೆ, ನಿಮ್ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಎಳೆಯಿತು
ನಿನ್ನ ಕಣ್ಣಿನ ಕಣ್ಣನು ಯಾವ ಮೋಹನ. ಓಕೆ. ಬೇಂದ್ರೆ ಅವ್ರದ್ದು ಓ ಮುಗಿಲ ಮಾರಿಗೆ ರಾಗರತಿಯ ನಾನ ನಾನ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ. ಕುವೆಂಪು ಅವ್ರದ್ದು ತುಂಬಾ ಇದೆ. ಓ ನನ್ನ ಚೇತನ ಆಗು ನಿಯನಿಕೇತನ ಆ ನನ್ನ ಚೇತನ. ಜಿ ಪಿ ರಾಜರತ್ನಂ ಅವ್ರದ್ದು ತುಂಬಾ ಇದೆ, ನೆನ್ಪಾಗ್ತಲ್ಲ ಇವಾಗ ಸದ್ಯಕ್ಕೆ ತಕ್ಷಣ. ಎಂಡ ಹೆಂಡತಿ ಹೇಳ್ಬೋದು. ಬೇರೆ ತಗೊಳ್ಳೋಣ. ಅದ್ರದ್ದು ನಾನು ಅಷ್ಟೊಂದು. ನರಸಿಂಹಸ್ವಾಮಿ ಅವ್ರದ್ದು ಮತ್ತೊಂದು ಕೆ ಎಸ್ ನರಸಿಂಹಸ್ವಾಮಿ ಅವರ ಮತ್ತೊಂದು ಗೀತೆ. ತುಂಬಾ ಹಾಡುಗಳು ಗೊತ್ತಿದ್ರೆ ಈ ತರ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ಹೇಳೋದು ಅಂತಲ್ಲ. ಓಕೆ, ತಮ್ಮ ಇಷ್ಟದ ಯಾವ್ದಾದ್ರು ಒಂದು ಗೀತೆನ ಸಂಪೂರ್ಣ ಹಾಡೋದಕ್ಕೆ ಪ್ರಯತ್ನ ಮಾಡ್ಬೋದಾ? ಯಾವ್ದು ಹಾಡ್ತೀರಾ? ಘಜಲ್ ಹಾಡೋದು? ಹಾ, ಖಂಡಿತ. ಹಿಂದಿ ಅವ್ರ ಕನ್ನಡ ಯಾವ್ದಾದ್ರು ನೀವು ಯಾವ್ದು ಹಾಡಿದ್ರು ಚಂದನೆ, ನಿಮ್ಮ ಆಯ್ಕೆಯಿಂದ ಹಾಡಿ. ಅಂಡ್ ಕಾರ್ಯಕ್ರಮಗಳಿಗೆ ಹೋಗೋದ್ರ ಜೊತೆಗೆ ರಿಯಾಲಿಟಿ ಶೋಗಳ ಜಡ್ಜ್ ಕೂಡ ಆಗಿ, ಜೂರಿ ಮೆಂಬರ್ ಕೂಡ ಆಗಿದ್ದೀರಿ. ಮೋಸ್ಟ್ಲಿ ಅದರಿಂದ ಕೂಡ ಹೊಸ ಹಾಡುಗಳನ್ನ ಕಲಿಯೋದಕ್ಕೆ, ಹೊಸತನವನ್ನು ನೋಡೋದಕ್ಕೆ ಅವಕಾಶ ಸಿಗುತ್ತಲ್ಲ. ಸೊ ಆ ಕೆಲಸ ಎಷ್ಟು ಖುಷಿ ಅನ್ಸುತ್ತೆ? ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅದು ಖುಷಿ ಆಗುತ್ತೆ. ಅಂಡ್ ಕಲಿಯೋಕ್ಕೂ ನಮಗೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ನಮಗೆ ಗೊತ್ತಿಲ್ಲದೆ ಮತ್ತೆ ಗೊತ್ತಿಲ್ಲದೆ ಇರೋ ವಿಷಯಗಳು ತಿಳ್ಕೊಳ್ಳೋದು ತುಂಬ ಒಳ್ಳೇದಲ್ವಾ ಅಂತ ಆ ಥರ. ಯಾವ್ದು ಹಾಡಲಿ ಅಂತ ನಿಮ್ಮ ಇಚ್ಛೆ, ಯಾವುದಾದ್ರೂ ಹಾಡು ಹಾಡಿ. ಇನ್ನು ಇತ್ತೀಚೆಗೆ ಗೌಳಿ ಸಿನಿಮಾಗೂ ಹಾಡಿದ್ದೀರಿ, ಸೀತಾಪಯಣ ಹಾಡಿದ್ದೀರಿ, ಇನ್ನಷ್ಟು ಹಾಡುಗಳು ತೆರೆಗೆ ಬರೋದು ಬಾಕಿ ಇದೆ. ಆ ಎಲ್ಲ ಹಾಡುಗಳು ಚೆನ್ನಾಗಿ ಮೂಡ್ ಬರ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಮಾಡ್ಬೋದಾ? ಎಸ್. दिल धड़कने का सबब याद आया, दिल धड़कने का सबब याद आया, वो तेरी याद थी, वो तेरी याद थी, अब याद आया, दिल धड़कने का सबब याद आया, वो तेरी याद थी, वो तेरी याद थी, अब याद आया, दिल धड़कने। आज मुश्किल था संभलना दोस्त, आज मुश्किल था संभलना दोस्त, तू मुसीबत में जब याद आया,
दिल धड़कने हाल ये दिल हम भी सुनाते लेकिन हाल ये दिल हम भी सुनाते लेकिन जब वो रुखसत हुए तो याद आया वो तेरी याद थी, वो तेरी याद थी, अब याद आया दिल धड़कने, दिल धड़कने का सबब याद आया. ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ತಲುಪಿದ್ವಿ. ಹೇಗನಿಸ್ತು ಕಾರ್ಯಕ್ರಮದಲ್ಲಿ ತುಂಬಾ ಭಾಗಿಯಾಗಿ? ಖುಷಿ ಆಯ್ತು. ನಾನು ಹೇಳಿದ್ನಲ್ಲ ನಂಗೆ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು, ಬಟ್ ಖುಷಿ ಆಯ್ತು ನನಗೆ ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಅಂಡ್ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಧನ್ಯವಾದಗಳು. ಇನ್ನಷ್ಟು ಹಿಟ್ ಹಾಡುಗಳನ್ನ ನಿಮ್ಮ ವಾಯ್ಸ್ ಇಂದ ಕೇಳೋ ರೀತಿ ಆಗ್ಲಿ, ಮತ್ತಷ್ಟು ಸಿನಿಮಾಗಳ ಹಾಡುಗಳು ಮೂಡಿ ಬರಲಿ, ನೀವೇ ಕಂಪೋಸ್ ಮಾಡಿರೋ ಗೀತೆಗಳು ಹೊರಬರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರುತಿ ಪ್ರಹ್ಲಾದ್ ಅವರ ಸಂಗೀತ ಜರ್ನಿ ಜೊತೆಗೆ ಅವರ ಮಾಧುರ್ಯವಾದ ಕಂಠದಿಂದ ಮತ್ತೆ ಹಾಡುಗಳನ್ನ ಕೇಳಿದ್ವಿ. ಮುಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.